ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ಫೈನಲಿ RCB ವಿನ್ ಆದ್ರು. ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಒಂದು ಕಡೆ ಓಪಿತ್ತು ಗೆಲ್ತೀವಿ ಅಂತ. ಯಾಕಂದರೆ ಒಂದೇ ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ಫೈನಲಿ RCB ವಿನ್ ಆಯಿತು, ನಾವು ಗೆದ್ದೋ ಗೈಸ್. ಫೈನಲಿ ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಒಂದೇ ಸತಿ 3 ವಿಕೆಟ್ ಕಂಟಿನ್ಯೂಸ್ ಬಿದ್ದೋಗ್ಬಿಡ್ತು. ಅದರಿಂದ ಮೋಸ್ಟ್ಲಿ ಒಟ್ಟೊಟ್ಟಿಗೆ ಲಾಸ್ಟ್ ಮ್ಯಾಚ್ ಆದಂಗೆ ಔಟ್ ಆಗಿಬಿಡ್ತಾರೆ ಅಂತ ಒಂದು ಕಡೆ ಅನ್ನಿಸ್ತಾ ಇತ್ತು. ಫೈನಲಿ ಆ ಥರ ಆಗಲಿಲ್ಲ, ಕೊನೆಗೂ ವಿನ್ ಆದೋ ಗೈಸ್. ವಿನ್ ಆಗಿ ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ. ನೆಕ್ಸ್ಟ್ ಇನ್ನು ಪಂಜಾಬ್ ಮೇಲೆ ಗೆದ್ರೆ ಡೈರೆಕ್ಟ್ ಫೈನಲ್, ಅದನ್ನು ಗೆದ್ದು ಫೈನಲ್ಗೆ ಹೋಗಿ ಫೈನಲ್ ಗೆದ್ದು ಕಪ್ ನಮ್ಮದೇ ಗೈಸ್ ಈ ಸಲ. ಮತ್ತು ಹೆಂಗಿತ್ತು ಗೈಸ್ ಇವತ್ತು ಮ್ಯಾಚು? ಮಾತ್ರ ಮಸ್ತಾಗಿತ್ತು. ಬಾಲಿಂಗ್ ಅಂತೂ ಕೇಳಂಗೆ ಇಲ್ಲ, ಏನು ಗುರು ಆ ಥರ ಹೊಡೆದ್ರು ಅವರು. ಏನು ಮಾಡೋಕ್ಕಾಗಲ್ಲ, ಅವ್ರು ಆ ಥರ ಹೊಡೆದಿದ್ದಕ್ಕೆ ನಾವು ಈ ಥರ ಆಡೋಕ್ಕಾಗಿದ್ದು ಇವತ್ತು. ಮಾತ್ರ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಮಾತ್ರ ಮಸ್ತಾಗಿ ಆಡಿದ್ರು. ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು, ನಾನಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಫ್ಯಾನ್ಸ್ಗೆ. ಅದೇ ಥರ ಇವತ್ತು ಆಡಿ ಮ್ಯಾಚನ್ನ ಗೆಲ್ಲಿಸಿದ್ದಾರೆ. ಮಾತ್ರ ಮಸ್ತಾಗಿ ಆಡಿದ್ರು ಗುರುವೆ. ಅಣ್ಣ ಅವ್ರ ಕಡೆ ಲಕ್ನೋದವನು ಅಣ್ಣ ಅವರು ಕ್ಯಾಚ್ನ ತೆಗ್ದು ಸೈನ್ ಎಲ್ಲ ಮಾಡ್ದ, ಆದರೆ ಆ ಬಾಲು ನೋ ಬಾಲ್ ಆಗೋಯ್ತು. ಅಲ್ಲಿಗೆ ಕ್ಯಾಪ್ಟನ್ನು ಫುಲ್ಲು ಟರ್ನ್ ಆಗಿ ರೊಚ್ಚಿಗೆದ್ದು ನೆಕ್ಸ್ಟ್ ಬಾಲಿಗೆ 6 ಹೊಡೆದ್ರು. ಮಾತ್ರ ಮಸ್ತಾಗಿತ್ತು ಆ 6. ಫೈನಲಿ ಕೊನೆಗಂಟ ನಿಂತು ಮ್ಯಾಚನ್ನ ಗೆಲ್ಸಿದ್ರು. ಕ್ಯಾಪ್ಟನ್ಸಿ ಕೆಲಸನ ಮಸ್ತಾಗಿ ಮಾಡಿದ್ರು ಜಿತೇಶ್ ಶರ್ಮಾ ಅವರು. ಫೈನಲಿ ನಮ್ಮ RCB ಅವರು ಟಾಸ್ ಗೆದ್ದು ಬಾಲಿಂಗ್ ತಗೊಂಡ್ರು. ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು, ಬನ್ನಿ ನೀವೇ ಆಡಿ, ಎಷ್ಟು ಹೊಡಿತೀರ ಹೊಡೀರಿ ಅಂತ. ಅದೇ ರೀತಿ ಅವ್ರುವೆ ಬಂದು ವಾಡ್ದು ಮಡಗ್ಬಿಟ್ರು ಗುರುವೆ. ಅದರಲ್ಲೂ ರಿಷಬ್ ಪಂತ್ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. 118 ಹೊಡೆದ್ರು ಗುರುವೆ. ಅವರೇ ಮಸ್ತಾಗಿ ಆಡಿದೆ. ಅವ್ರ ಕಡೆ ಆಡಿದ್ದೆ ಇಬ್ಬರು, ಮಿಚೆಲ್ ಮಾರ್ಷ್ ಮತ್ತು ರಿಷಬ್ ಪಂತು. ಇನ್ನಿಬ್ಬರು ಬಂದರು, ಅಷ್ಟೇನು ಆಡಲಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ರನ್ ನೋಡ್ತಿದ್ದೆ ರಿಷಬ್ ಪಂತ್ ಮಾತ್ರ. ಅವರು ಸಖತ್ತಾಗಿ ಹೊಡೆದ್ರು. ಎಲ್ಲ ಬಾಲು 4-6 ಹೊಡೆದು ಚಿಂದಿ ಮಾಡಿದ್ರು. 227 ರನ್ನು ಹೊಡೆದ್ರು ಗುರುವೆ. ಅವರು ಮಸ್ತಾಗಿ ಆಡಿದ್ರು. ಅವರು ಬ್ಯಾಟಿಂಗ್ ಮುಗೀತು. 227 ಟಾರ್ಗೆಟ್ ಕೊಟ್ಟು 228ಕ್ಕೆ ವಿನ್ ಇತ್ತು. ಅವ್ರು ಹೊಡೆದಿದ್ದು 227. ಆದರೂ ಚೆನ್ನಾಗಿ ಆಡಿದ್ರು. ಅವರು ಈ ಸೀಸನಲ್ಲೇ ಆಡಿರಲಿಲ್ಲ ಈ ಥರ ಮ್ಯಾಚು. ಲಾಸ್ಟ್ ಮ್ಯಾಚ್ ಆದರೂ ಚೆನ್ನಾಗಿ ಆಡಿ ಅವ್ರ ಟೀಮ್ ಓನರ್ನ ಖುಷಿ ಪಡಿಸೋದು ಅಂದ್ಬಿಟ್ಟು ಮ್ಯಾಚ್ ಆಡಿದ್ರು ಗೈಸ್. ಚೆನ್ನಾಗಿ ಹೊಡೆದ್ರು ರನ್ನ. ಒಟ್ಟಿನಲ್ಲಿ ಲಾಸ್ಟ್ ಮ್ಯಾಚ್ ಆದ್ರೂ ರನ್ ಚೆನ್ನಾಗಿರಲಿ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದ್ರು. ಫೈನಲಿ ಆದ್ರೂ RCB ಬಿಡಲಿಲ್ಲ, ಅದನ್ನು ಚೇಸ್ ಮಾಡಿ ವಿನ್ ಆದರು ಗೈಸ್. ಮಾತ್ರ ಮಸ್ತ್ ಮ್ಯಾಚ್, ಏನು ಹೇಳೋದು ಅಂತ ಗೊತ್ತಾಯ್ತಲ್ಲ. ಖುಷಿಗೆ ಗೆದ್ದುವಲ್ಲ, ಅದೇ ಜೋಶಲ್ಲಿ ಇದ್ದೀನಿ. ಮಾತ್ರ ಅದೇ ಜೋಶಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಟಿ ವಿಲಿ ನೋಡ್ತಾ ಇದ್ದೆ ಗುರು. ಟಿ ವಿಲಿ ಕೇಬಲ್ಲೇ ಕಿತ್ತಾಕ್ಬಿಟ್ರು. ಆಮೇಲೆ ಇನ್ನೇನು ಗತಿ, ಫೋನಲ್ಲೇ ನೋಡೋದು ಅಂದ್ಬಿಟ್ಟು ನೋಡ್ತಾ ಇದೆ. ಮಾತ್ರ ಮ್ಯಾಚನ್ನ ಸೋಲಕ್ಕೆ ಬಿಡಲಿಲ್ಲ. ಈ ಕಡೆ ಅಗರ್ವಾಲ್, ಈ ಕಡೆ ಜಿತೇಶ್ ಶರ್ಮಾ ನಿಂತ್ಕೊಂಡು ಮ್ಯಾಚನ್ನ ವಿನ್ ಮಾಡಿದ್ರು ಗಾಯ್ಸ್. ಅವರು 227 ಟಾರ್ಗೆಟ್ ಕೊಟ್ಟರು. ನಮ್ಮವರು ರೆಡಿಯಾಗಿ ಬಂದರು. 228 ಹೊಡೆಯೋಕ್ಕೆ RCB ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಗುರುವೆ. ಈ ಕಡೆ ಫಿಲ್ ಸಾಟ್, ಈ ಕಡೆ ಕಿಂಗ್ ಕೊಹ್ಲಿ ಇಬ್ಬರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಪನಿಂಗ್ ಮಾತ್ರ ಮಸ್ತಾಗಿ ಆಡ್ಕೊಂಡು ಬಂದರು. ಅದ್ರ ಮಧ್ಯೆ ನಮ್ಮ ಫಿಲ್ ಸಾಟ್ ಅವರು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ರನ್ ಬೇರೆ ಜಾಸ್ತಿ ಇತ್ತಲ್ಲ ಹೊಡೆಯೋ ಆ ಥರದಲ್ಲಿ, ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಬಂದಿದ್ದು ರಜತ್ ಪಡಿದಾರು. ಅದಾದಮೇಲೆ ಮಯಾಂಕರ್ ಅಗರ್ವಾಲ್ ಬರಬೇಕು ಅಂತ ಅಂದ್ಕೊಂಡಿದ್ದು, ಬರ್ತಿದ್ರು. ಮಿಸ್ ಆಗಿ ರಜತ್ ಪಡಿದಾರ್ನ ಕಳಿಸಿದ್ರು. ಅಲ್ಲೇ ಗೇಮ್ ಪ್ಲೇ ಚೇಂಜ್ ಮಾಡಿದ್ರು. ರಜತ್ ಪಡಿದಾರ್ ಬಂದರು. ಅವರು ಒಂದು 6 ಒಂದು 4 ಹೊಡೆದ್ರು. ಅವರು ಔಟ್ ಆಗೋದ್ರು. ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಬಂದಿದ್ದು ಲಿವಿಂಗ್ಸ್ಟೋನ್ ಅವರು ಬರ್ತಾ ಇದ್ದಂಗೆ ಫಸ್ಟ್ ಬಾಲೇ ಔಟು, LBW. ಇದೇನಪ್ಪ ಹಿಂಗಾಗೋಯ್ತು, ಲಾಸ್ಟ್ ಮ್ಯಾಚಲ್ಲಿ ಹಿಂಗೆ ಆಗೋಯ್ತು. ಬಂದರು ಬರ್ತಾ ಇದ್ದಂಗೆ ಎಲ್ಲ ಔಟ್ ಆಗೋದ್ರು. ಅದೇ ಥರ ಈ ಮ್ಯಾಚು ಆಗೋಯ್ತದ ಅಂತ ಫುಲ್ಲು ತಲೆ ಕೆಟ್ಟೋಯ್ತು. ಇನ್ನು ಅದಾದಮೇಲೆ ಬಂದಿದ್ದೆ ಮಯಾಂಕರ್ ಅಗರ್ವಾಲು. ಕಿಂಗ್ ಕೊಹ್ಲಿ ಮತ್ತು ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಡ್ತಾಯಿದ್ರು ಚೆನ್ನಾಗೇ. ಇನ್ನು ಅದ್ರ ಮಧ್ಯೆ ನಮ್ಮ ಕಿಂಗ್ ಕೊಹ್ಲಿ ಅವರು 50 ಮಾಡ್ಕೊಂಡ್ರು. ಅವರು ಹೊಡೆಯೋ ಹತ್ರದಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು ಗುರುವೆ. ಇನ್ನೊಂದು ಚೂರು ಫೋರ್ಸಲ್ಲಿ ಹೊಡೆದಿದ್ರೆ 6 ಹೋಗಬೇಕಿತ್ತು. ಬ್ಯಾಟ್ ಸ್ವಲ್ಪ ಟರ್ನ್ ಆಗೋಯ್ತು, ಆದ್ದರಿಂದ ಅದು ಫೀಲ್ಡರ್ ಕೈಗೆ ಹೊಟ್ಟೋಯ್ತು. ಅವರು ಔಟ್ ಆಗೋದ್ರು. ಆವಾಗ ನಮ್ಮ ತಲೆ ಇನ್ನೂ ಕೆಟ್ಟೋಯ್ತು, ಏನಪ್ಪ ಇದು ಹಿಂಗಾಗೋಯ್ತಲ್ಲ. ಇದ್ದಿದ್ದೇ ವಿರಾಟ್ ಕೊಹ್ಲಿ ಅವರು ಔಟ್ ಆಗೋದ್ರಲ್ಲಪ್ಪ ಅಂತ ತಲೆ ಕೆಟ್ಟೋಗಿತ್ತು. ಇನ್ನು ಅದಾದಮೇಲೆ ಬಂದಿದ್ದು ಜಿತೇಶ್ ಶರ್ಮಾ. ಅವ್ರು ಹೆಂಗೆ ಬಂದ್ರೋ ಏನೋ ಗೊತ್ತಿಲ್ಲ ಗುರು. ಇವತ್ತು ಬೇರೆ ಅಮಾವಾಸ್ಯೆ, ಒಳ್ಳೆ ಪೂಜೆ ಮಾಡಿಸ್ಕೊಂಡು ಬಂದಿದ್ರೇನೋ. ಒಟ್ಟಿನಲ್ಲಿ ಇಬ್ಬರು ನಿಂತ್ಕೊಂಡು ಮ್ಯಾಚನ್ನ ಗೆಲ್ಲಿಸ್ಕೊಟ್ರು ಗಾಯ್ಸ್. ಮಾತ್ರ ಇಬ್ಬರೂ ಏನಂತೀರ, ಹೊಡೆದಿದ್ದು ಸಖತ್ತಾಗಿ ಹೊಡೆದ್ರು. 4-6 ಲೆಕ್ಕನೇ ಇದೆ ನಮ್ಮ ಕಡೆ. ಜಾಸ್ತಿ 4 ಹೊಡೆದಿರೋದು, 6 ಕಮ್ಮಿ, 4 ಜಾಸ್ತಿ. ಮಾತ್ರ ಮ್ಯಾಚು ಹೇಳಂಗೆ ಇಲ್ಲ. 18 ಓವರ್ 4 ಬಾಲ್ಗೆ ಮ್ಯಾಚನ್ನ ಮುಗಿಸಿ ಚಿತ್ರಾನ್ನ ಮಾಡಾಕ್ಬಿಟ್ರು.
ಇಚ್ಚಿ ಗಿಲಿ ಬ್ಯಾಟಿಂಗ್ ಆಡಿ ಬಾಲಿಂಗು ಮಾತ್ರ ಮಸ್ತಾಗಿತ್ತು. ಏನು ಹೇಳೋಕ್ಕಾಗಲ್ಲ ಬಿಡಿ. ಮಸ್ತಾಗಿತ್ತು ಅಂದರೆ ಯಾವ ಥರ ಮಸ್ತಾಗಿತ್ತು ಅಂದರೆ ಹೊಡೆಸ್ಕೊಂಡ್ರು ಚೆನ್ನಾಗಿ. ರನ್ ಕಂಟ್ರೋಲ್ ಮಾಡಲಿಲ್ಲ ಯಾರೂ, ಎಲ್ಲ ಬಂದವರೆಲ್ಲ ಹೊಡೆಸ್ಕೊಂಡ್ರು. ಅದ್ರ ಮಧ್ಯೆ ಆಗಿದೆ ಅವ್ರದ್ದು 3 ವಿಕೆಟು. ನಾವು 4 ವಿಕೆಟ್ ಕೊಡೋದು, ಅವರು 3 ವಿಕೆಟ್ ಕೊಡಿದ್ರು. ಅದೇ ಅವ್ರು 20 ಓವರ್ ಹೊಡೆದಿದ್ದು, ನಾವು 18 ಓವರ್ 4 ಬಾಲ್ಗೆ ಕಂಪ್ಲೀಟ್ ಮಾಡಿದ್ದೀವಿ. ಮಾತ್ರ ಮ್ಯಾಚು ಮಸ್ತಾಗಿತ್ತು. ಈ ಕಡೆ ಜಿತೇಶ್ ಶರ್ಮಾ ಅಗರ್ವಾಲ್ ಇಬ್ಬರೂ ಮಾತಾಡ್ಕೊಂಡು ಜೊತೆ ಆಟ ಆಡ್ಕೊಂಡು ಮ್ಯಾಚನ್ನ ಗೆಲ್ಲಿಸ್ಕೊಟ್ರು. ಅಗರ್ವಾಲ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೂ ಅವ್ರ ಆಟನ ಆಡಿದ್ರು, ಮ್ಯಾಚ್ನ ಗೆಲ್ಲಿಸಿದ್ದಾರೆ ಗಾಯ್ಸ್. ಜಿತೇಶ್ ಶರ್ಮಾ ಹೇಳಿದ್ರು, ನಾನಿದ್ದೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ, ಈ ಮ್ಯಾಚ್ನ ನಾನು ಗೆಲ್ಲಿಸ್ತೀನಿ ಅಂತ. ಅದೇ ರೀತಿ ಮ್ಯಾಚನ್ನ ಗೆಲ್ಲಿಸಿದ್ದಾರೆ. ಇನ್ನು ಪಂಜಾಬ್ ಮೇಲೂ ಇದೇ ರೀತಿ ಗೆದ್ದು ಡೈರೆಕ್ಟ್ ಫೈನಲ್ಗೆ ಹೋದರೆ ಯಾವ ತಲೆ ಬಿಸಿನೂ ಇರಲ್ಲ ನಮಗೆ ಫ್ಯಾನ್ಸ್ಗಳಿಗೆ. ಪಂಜಾಬ್ ಮೇಲೆ ಸೋತ್ಬಿಟ್ರೆ ಇಷ್ಟು ಗುಜರಾತು ಮತ್ತು ಮುಂಬೈ ಐತೆ, ಅದ್ರ ಮೇಲೆ ಯಾರು ಗೆಲ್ತಾರೆ ಅವ್ರ ಮೇಲೆ ನಾವು ಆಡಬೇಕಾಗುತ್ತೆ. ಅದ್ರ ಬದಲು ಪಂಜಾಬ್ ಮೇಲೆ ಗೆದ್ಬಿಟ್ರೆ ಇನ್ನು ಡೈರೆಕ್ಟ್ ಫೈನಲ್ಗೆ ಔಟ್ ಆಗ್ಬಿಡ್ತೀವಿ. ಪಂಜಾಬ್ ಮೇಲೆ ಗೆಲ್ಲ ಗಾಯ್ಸ್. ಮತ್ತು ಇವತ್ತು ಮ್ಯಾಚ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮ್ಯಾಚ್ ಮಾತ್ರ ಮಸ್ತಾಗಿತ್ತು, ನನ್ನ ಪ್ರಕಾರ ಮಾತ್ರ ಸೂಪರ್ ಆಗಿತ್ತು. ನನ್ನ ಅನಿಸಿಕೆಗಳನ್ನ ನಾನು ಹೇಳಿದ್ದೀನಿ ಅಷ್ಟೇ. ಮತ್ತು ನನಗೆ ಅನಿಸಿದ್ದನ್ನು ನನ್ನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ನಾನು ಗೆದ್ದಿರೋ ಖುಷಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಯೂಟ್ಯೂಬ್ಗೆ. ಮ್ಯಾಚ್ ಮಾತ್ರ ಮಸ್ತಾಗಿತ್ತಲ್ಲ, ಗೆಲ್ಲಿ ಸೋಲ್ಲಿ RCB ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದೆ. ನಮ್ಮ ಟೀಮು RCB, ನಿಮ್ದು ಯಾವ ಟೀಮು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಖುಷಿಗೆ. ಮತ್ತು RCB ಲವರ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಜೈ RCB. ಇನ್ನೇನು ಹೇಳ್ತೀರಾ, ಕ್ವಾಲಿಫೈಯರ್ಗೆ ಹೋಗಿ ಪಂಜಾಬ್ ಮೇಲೆ ಗೆದ್ದು ಇನ್ನು ಡೈರೆಕ್ಟ್ ಫೈನಲ್ಗೆ ಹೋಗಿ ಮ್ಯಾಚನ್ನ ಗೆದ್ದು ಕಪ್ಪು ಹೊಡಿಯೋದೇ ಗಾಯ್ಸ್ ಈ ಸತಿ. 18 ವರ್ಷ ಆದಮೇಲೆ ನೋಡುವ, ಏನಾಗುತ್ತೆ ಏನೋ ಗೊತ್ತಿಲ್ಲ, ದೇವರೊಬ್ಬನೇ ಗೊತ್ತು. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು 9,000 ರನ್ ಕಂಪ್ಲೀಟ್ ಆಗೈತೆ ಗಾಯ್ಸ್. ಅದು ಒಂದೇ ಟೀಮಲ್ಲಿ ಆಡಿ, ಅದು RCB ಟೀಮಲ್ಲಿ ಆಡಿ 9,000 ರನ್ ಕಂಪ್ಲೀಟ್ ಮಾಡವ್ರೆ. ಇದುವರೆಗೂ ಇನ್ನು ಯಾರೂ ಮಾಡಿಲ್ಲ, ಮುಂದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕಿಂಗ್ ಕೊಹ್ಲಿ ಅವರು ಒಂದೇ ಟೀಮಲ್ಲಿ ಆಡಿ 9,000 ರನ್ ಕಂಪ್ಲೀಟ್ ಮಾಡವ್ರೆ ಗಾಯ್ಸ್. ಮತ್ತು ಈ ಮ್ಯಾಚಲ್ಲಿ ಜಿತೇಶ್ ಶರ್ಮಾ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು. ಆ ಕಡೆ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡಿದ್ರು, ಅವ್ರಿಗೂ ಒಂದು ಸೆಲ್ಯೂಟ್ ಹೇಳಬೇಕು. ಈ ಸೀಸನಲ್ಲಿ ಫಸ್ಟ್ ಮ್ಯಾಚು ಸ್ಟಾರ್ಟ್ ಆಗಿದ್ದು ನಮ್ಮ RCB ಇದೆ, ಫೈನಲ್ ಮ್ಯಾಚು ಆಗಿದ್ದು ನಮ್ಮ RCB ಇದೆ. ಅಂದರೆ 14 ಮ್ಯಾಚ್ ಇತ್ತಲ್ಲ, ಅದರಲ್ಲಿ ಫೈನಲ್ ಆಗಿದ್ದು RCB ಇದೆ, ಫಸ್ಟ್ ಸ್ಟಾರ್ಟ್ ಆಗಿದ್ದು RCB ಇದೆ. ಫಸ್ಟ್ ಗೆದ್ದು ಫೈನಲ್ ಗೆದ್ದಿದ್ದೀವಿ. ಇನ್ನು ಕಪ್ಪೊಂದು ಗೆಲ್ಲೋದೊಂದು ಬಾಕಿ ಐತೆ ಗಾಯ್ಸ್, ಅದನ್ನು ಗೆಲ್ತೀವಿ ಈ ವರ್ಷ. ಗೆದ್ದೆ ಎಲ್ಲರಿಗೂ ಎತ್ತಿಕ ಉರ್ಸಿ ಹಬ್ಬ ಮಾಡೋದೇನೆ, ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಹಂಗೆ ಇಲ್ಲ. ಜೈ RCB ಅಂತ ಹೇಳ್ತಾ ಇರೋದೆ ಗಾಯ್ಸ್. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. RCB ಲವರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಜೈ RCB ಅಂತ ಕಮೆಂಟ್ ಮಾಡಿ. ಮತ್ತು ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಕೇಳ್ತಾ ಇದ್ದೀನಿ, ಯಾಕಂದರೆ ಆ ಥರ ಸಕ್ಕತ್ತಾಗಿತ್ತು ಮ್ಯಾಚು ನೋಡೋಕ್ಕೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ನನ್ನ ಖುಷಿಗೆ, ಮ್ಯಾಚ್ ಗೆದ್ದಿದ್ದು ಖುಷಿಗೆ, ನನ್ನ ಖುಷಿಗೆ ಏನು ಅನಿಸುತ್ತೆ ಅದನ್ನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ಮತ್ತು ವಿಡಿಯೋ ನೋಡಿದ್ಮೇಲೆ ಜೈ RCB ಅಂತ ಒಂದು ಕಮೆಂಟ್ ಮಾಡಿರಿ ಗಾಯ್ಸ್. RCB ಲವರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್. ಜೈ RCB.